ಎಲ್ಲೆಲ್ಲಿಂದ ಬಾಡಿ ಸಿಕ್ತು, ಹೆಂಗೆ ಸಿಕ್ತು, ಯಾರಿಗೆ ಕೊಟ್ವಿ, ಯಾರಿಗೆ ದಫನ ಮಾಡಿ ಕೊಟ್ಲಿ, ಈ ಅನಾಥ ಶವ ಎಲ್ಲಿ ಸಿಕ್ತು. ಓಕೆ, ಇದು ಮಹೇಶ, ಇದು ಇಷ್ಟರವರೆಗೆ ಸಿಕ್ಕಿದ್ದು ಬಾಡಿ ಗಂಡಸರ ಬಾಡಿ ಅಂತ ಆಯಿತು. ಈಗ ಇದೂ ಗಂಡಸಿನ ಶವ ಮತ್ತು ವೈದ್ಯಾಧಿಕಾರಿಗಳಿಂದ ಈ ಶವವನ್ನು ಪರೀಕ್ಷೆ ಮಾಡಿ ನಂತರ ನೋಡಿಲಿ, ಪರೀಕ್ಷೆಯ ನಂತರ, ಓಕೆ, ಪರೀಕ್ಷೆಯ ನಂತರ ಪುನಃ ಪಂಚಾಯಿತಿಯವರಿಗೆ ಕೊಡಲಾಗುತ್ತೆ. ನೋಡಮ್ಮ ರಿಸಿಟ್, ನೋಡಿ ರಿಸಿಟ್ ವಿತ್ ರೆವಿನ್ಯೂ ಸ್ಟ್ಯಾಂಪ್. ತೋರಿಸಪ್ಪ, ವಿತ್ ರೆವಿನ್ಯೂ ಸ್ಟ್ಯಾಂಪ್ ತೋರಿಸಿ, ಸ್ವಲ್ಪ ಜೋರಾಗಿ ಝೂಮ್ ಮಾಡಿ ಅವನ ಮುಖಕ್ಕೆ. ವಿತ್ ರೆವಿನ್ಯೂ ಸ್ಟ್ಯಾಂಪ್ 93. ಬೇಕಾ ಇನ್ನು? ನಿಂಗೆ ಸಾಕಾಗಲ್ಲ, ಜನಗಳಿಗೂ ಸಾಕಾಗಲ್ಲ ಈ ಫೇಕ್ ನ್ಯೂಸ್ಗಳನ್ನು ನೋಡಿ ನೋಡಿ ನೋಡಿ. ಜನಗಳಿನ್ನು ನನ್ನ ಮಹೇಶಣ್ಣ ಏನೋ ಹೇಳ್ತಾವನೆ, ಇರಬಹುದು ಅಂತ ಇದ್ರಲ್ಲ, ತಗೊಳ್ಳಿ ನಿಮ್ಮ ಮುಖಕ್ಕೆ. ಇನ್ನೊಂದು ಸ್ಟೋರಿ ತೋರಿಸ್ತೀನಿ. Let us come. 1995 ಲೆಕ್ಕಪತ್ರ, ಬೆಳ್ತಂಗಡಿ ಧರ್ಮಸ್ಥಳ ಪಂಚಾಯಿತಿಯವರದ್ದು ಲೆಕ್ಕಪತ್ರ ತೋರಿಸ್ತೀವಿ. 1995 ಎಷ್ಟು ಅನಾಥ ಶವಗಳನ್ನು ದಫನ ಮಾಡಲಾಯಿತು ತೋರಿಸ್ತೀವಿ ನೋಡಿ ವೀಕ್ಷಕರೇ. ಅನಾಥ ಶವಗಳ ದಫನ 350 ರೂಪಾಯಿ. 1995 ಲೆಕ್ಕಪತ್ರ, ಧರ್ಮಸ್ಥಳದ ಲೆಕ್ಕಪತ್ರದಲ್ಲ ಇದು, ಧರ್ಮಸ್ಥಳ ಆಡಳಿತ ಲೆಕ್ಕ ಮಂಡಳಿಯ ಲೆಕ್ಕಪತ್ರ ಅಲ್ಲ ಇದು. ನೂರಾರು ಅನಾಥ ಶವಗಳಲ್ಲಿ 350 ರೂಪೀಸ್ ಅಂದರೆ 50 ಡಿವೈಡ್ ಮಾಡಿ. 95 ಎಷ್ಟು ಅನಾಥ ಶವಗಳು ಸಿಕ್ಕಿದ್ರು ಅಂದರೆ 2, 4, 6, 7, 7, 5, 35. 50 ರೂಪಾಯಿ ಪ್ರಕಾರ ಅನಾಥ ಶವ ದಫನ. ನಮ್ದಲ್ಲ ಇದು, ನಮ್ದಲ್ಲ, ನಮ್ದು ಇನ್ವೆಸ್ಟಿಗೇಷನ್. ಡೋಂಟ್ ಯು ಫೀಲ್ ಶೇಮ್ ಮಿಸ್ಟರ್ ಮಹೇಶ್ ಮೆಟ್ಟಣ್ಣವರ್, ಧನಂಜಯ್ ಅವರೇ? ಎಷ್ಟು ದೊಡ್ಡ ಅಡ್ವೊಕೇಟ್ ನೀವು, ಸುಪ್ರೀಂ ಕೋರ್ಟ್ಗೆ ಹೋಗಿ ಪ್ರತಿನಿಧಿಸುವವರು. ಆರ್ ಯು ವೆರಿಫೈಡ್ ಸಮಥಿಂಗ್ ಬಿಫೋರ್ ಆಸ್ಕಿಂಗ್? ಮಹೇಶ್ ಟೀಮಿಗೆ ಎದ್ದೇಳಿ ದಂಗೇಳಿ ಲಕ್ಷ ಜನ ಬನ್ನಿ ಅಂತ ಅವನಿಗೆ ಕರೆ ಕೊಡುವ ಮೊದಲು ಇದು ಸ್ಕೆಲೆಟಿನ್ ತಲೆಬುರುಡೆ ಹೆಂಗೆ ಬಂದಿರಬಹುದು, ಹೌದಾ, ಲೆಟ್ ಮಿ ವೆರಿಫೈ ಅಂತ ಏನಾದರೂ ಮಾಡಿದ್ದೀರಾ? ನಾಳೆ ಅದೇ ನಿಮ್ಮ ಆಫೀಸಿಗೆ ಭಾರತದ ಪ್ರಧಾನಮಂತ್ರಿಯವರು ಹಿಂಗೆ ಮಾಡಿದ್ದಾರೆ, ನನ್ನ ಹತ್ರ ಒಂದು ಪ್ರೂಫ್ ಇದೆ ಅಂತ ಯಾರಾದರೂ ಬುರುಡೆ ಇಟ್ಕೊಂಡು ಬಂದರೆ ನೀವು ಇದೇ ರೀತಿಯ ಪ್ರೆಸ್ ರಿಲೀಸ್ ಮಾಡಿ ದಂಗೆ ಎಳಿಸ್ತೀರಾ? ಅಥವಾ ನಾಳೆ ನಿಮ್ಮದೇ ಮೇಲೆ ಯಾರಾದರೂ ಇವನೇ ನನ್ನ ಒಂದು ಕ್ಲೈಂಟನ್ನು ಹಿಂಗೆ ಮಾಡಿಸಿದಾನೆ, ತಲೆಬುರುಡೆ ನನಗೆ ನೆನಪಾಯಿತು, ಜ್ಞಾನೋದಯವಾಯಿತು, ತಂದಿದ್ದೀನಿ ಅಂದರೆ ನೀವು ಇದೇ ರೀತಿಯ ಪ್ರೆಸ್ ರಿಲೀಸ್ ಮಾಡಿ ದಂಗೆ ಎಬ್ಬಿಸ್ತಾ ಇದ್ದೀರಾ? ಆ್ಯಕ್ಚುಲಿ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನನಗೆ ತುಂಬ ಗೌರವ ಇತ್ತು. ಸೊ ರೆಸ್ಪೆಕ್ಟೇಬಲ್ ಪರ್ಸನ್, ವೈ ಯು ಆರ್ ನಾಟ್ ಯೂಸ್ಡ್ ಎ ಕಾಮನ್ ಸೆನ್ಸ್ ಆನ್ ದಿಸ್? ಯಾವ ರೀತಿಯಲ್ಲಿ ನೀವು ಪ್ರೆಸ್ ಮೇಲೆ ಪ್ರೆಸ್ ರಿಲೀಸ್ ಮಾಡ್ತಾ ಹೋದ್ರಿ? ಯಾವ ರೀತಿಯಾಗಿ ನೀವು ಕೇರಳಕ್ಕೆ ಪತ್ರ ಬರೀಲಿಕ್ಕೆ ಹೋದ್ರಿ? ಯಾವ ರೀತಿಯಾಗಿ ನೀವು ಮಹೇಶ್ ತಿಮ್ಮರೋಡನ್ನು ಕರೆದು ದಂಗೆ ಹೇಳಿ ಅಂತ ಹೇಳಿದ್ರಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ವಿಲ್ ಟೇಕ್ ಯು ಟು ಅನದರ್ ಪಾರ್ಟ್. ಇನ್ನೊಂದು ವರ್ಷಕ್ಕೆ ತಗೊಂಡು ಹೋಗ್ತೀನಿ. ನಾವು 2001, 2002 ಬನ್ನಿಲ್ಲಿ ತೋರಿಸ್ತೀನಿ. ನೇತ್ರಾವತಿ ಪ್ರಯಾಣಿಕರ ತಂಗುದಾಣದಲ್ಲಿ ಅನಾಥ ಶವ ಪತ್ತೆ.
ಶವದಪನ ಮಾಡಿದ ಬಗ್ಗೆ ಕೊರಗು ಸನ್ ಆಫ್ ಬಾಬು ಇವರಿಗೆ ಪಾವತಿ ಮಾಡಿರುವ 300 ರೂಪಾಯಿ. 2001 ಇಲ್ಲಿ ನಮ್ಮ ಕೌರವ ಜನಿಸಿರ್ತಾನೆ. ಯಾಕೆ ಹೇಳಿ ನೀವು? 1995 ಕೌರವರು ಧರ್ಮಸ್ಥಳದ ಅಂಗಳಕ್ಕೆ ಬಂದಿರ್ತಾರೆ. ಏನಾಗಿ? ಆಡಳಿತಾಧಿಕಾರಿಯಾಗಿ ಅಲ್ಲ, ಧರ್ಮಸ್ಥಳ ನೇತ್ರಾವತಿಯಲ್ಲಿ ಕ್ಲೀನಿಂಗ್ ಮಾಡಲಿಕ್ಕಾಗಿ ಬಂದಿರ್ತಾರೆ. ಹಾಗೆ ಇವರು ಇರ್ತಾರೆ. ಆಗಲೂ ಅನಾಥ ಶವ ಸಿಕ್ಕಿದೆ. ಹೌದಪ್ಪ, ನಾವು ಒಪ್ಕೊಳ್ಳುವಪ್ಪ, ಕೌರವನನ್ನು ಒಪ್ಕೊಳ್ಳುವ. ಆಗಲೂ ಅನಾಥ ಶವಗಳು ಸಿಗ್ತಾ ಇತ್ತು ಅನ್ನೋದು ಗೊತ್ತಿದೆ. ಈಗ ನೇತ್ರಾವತಿಯಲ್ಲಿ ಆ ವರ್ಷನೂ ಅಂದರೆ 300/50 ಅಂದರೆ 6 ಶವ ಸಿಕ್ಕಿದೆ. ಆ ಶವಗಳನ್ನು ಅನಾಥ ಶವಗಳೆಂದು ದಫನ ಮಾಡಲಾಗುತ್ತೆ. ಹೌದು. ಏನಪ್ಪ, ದುಡ್ಡು ಕೊಟ್ಟಿದ್ದಕ್ಕೆ ಪ್ರೂಫ್ ಇದೆನಾ ಮಿಸ್ಟರ್ ಮಟ್ಟಣ್ಣ? ಹಣ ಮುಟ್ಟಿದ ಬಗ್ಗೆ ಪಾವತಿ 300 ರೂಪಾಯಿ. ಅವನಿಗೆ ಟೋಟಲ್ ಒಂದರೊಂದು ನೇತ್ರಾವತಿ ಸೇತುವೆ ಬಳಿ ಬಸ್ ಸ್ಟ್ಯಾಂಡ್ ಕಟ್ಟಡದಲ್ಲಿ ಅಪರಿಚಿತ ಗಂಡಸಿನ ಮೃತ ಶರೀರವನ್ನು ದಫನ ಮಾಡಿದ ಬಾಪ್. ಆ ಸಲ 300 ರೂಪಾಯಿ ಕೊಟ್ಟಾರೆ. 50 ಜಾಸ್ತಿ ಆಗಿಬಿಟ್ಟು 300ಕ್ಕೆ ಬಂದಿದೆ. 87 ಇಟ್ ಈಸ್ 50 ರೂಪೀಸ್. 2001 ಇಟ್ ಈಸ್ 300 ರೂಪೀಸ್. ನಾವು ಹೇಳ್ತಾ ಇರೋದಲ್ಲ, ರೆಕಾರ್ಡ್. ಸೀಸ್. ನಮಗೆ ಯಾವುದು ಫೇಕೂ ಬೇಡ, ಇಲ್ಲೊಂದು ನೋಡಿ, ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಪ್ರೊಸೀಜರ್ಗಳು ನಡೀತಾ ಇತ್ತು, ಧರ್ಮಸ್ಥಳದವರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ ಅನ್ನೋದಕ್ಕೆ ಪ್ರೂಫ್ ಫ್ರಮ್ ಪವರ್ SIT ಹೆಡೆಡ್ ಬೈ ಮಿಸ್ಟರ್ ರಾಕೇಶ್ ಶೆಟ್ಟಿ. ನೋಡಿ, ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಇವರಿಗೆ ರಿಂದ VD ಅಂತೋಣಿ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಬೆಳ್ತಂಗಡಿ ಪೊಲೀಸ್ ಠಾಣೆ. ಮೂರ್ಖರೇ, ವೀರೇಂದ್ರ ಹೆಗ್ಡೆ ಆಫೀಸಿಂದ ಹೋಗಿದ್ದಲ್ಲ ಅನಾಥ ಶವಗಳನ್ನು ಹೂಳಿ ಅಂತ. ಇದು ಹೋಗ್ತಾ ಇರೋದು ಧರ್ಮಸ್ಥಳ ಬೆಳ್ತಂಗಡಿಯ ಸಬ್ ಸ್ಟೇಷನ್ನಿಂದ VD ಅಂತೋಣಿ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಅಂಗಡಿ ಅಲ್ಲಿಂದ ಹೋಗುತ್ತೆ. ಏನು ಬರೀತಾರೆ? ಅಪರಿಚಿತ ಪ್ರಾಯ 70ರಿಂದ 75 ವರ್ಷದ ಗಂಡಸಿನ ಮೃತ ಶರೀರವನ್ನು ದಫನ ಮಾಡಿದ ಬಗ್ಗೆ ಬೆಳ್ತಂಗಡಿ UDR ನಂಬರ್ US 2001 ಅಂಡರ್ ಸೆಕ್ಷನ್ 174 ಕರೆಕ್ಟ್ ಮೇಲಿನ ವಿಷಯ ಹಾಗೂ ಉಲ್ಲೇಖದ ರೀತ್ಯ ವಿನಾಯಿತಿಸಿಕೊಳ್ಳುವುದೇನೆಂದರೆ ಈ ದಿನಾಂಕ 29/5/2001 ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ನೇತಾರ್ತಿ ಸೇತುವೆ ಬಳಿ ಬಸ್ ಸ್ಟ್ಯಾಂಡ್ ಬಳಿ ಕಟ್ಟಡದಲ್ಲಿ ಅಪರಿಚಿತ ಪ್ರಾಯದ 70ರಿಂದ 75 ವರ್ಷದ ಗಂಡಸು ವಿಷ ಪದಾರ್ಥ ಸೇವಿಸಿ ಮೃತಪಟ್ಟಿದ್ದು, ಸದ್ಯ ಮೃತ ಶರೀರದ ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತ ಪರೀಕ್ಷೆಗೆ ವಾರಸುದಾರರಿಲ್ಲದ ಕಾರಣ ಮೃತ ಶರೀರದ ದಫನ ಮಾಡುವುದಕ್ಕೆ ಮೃತ ಶರೀರವನ್ನು ಸ್ವೀಕೃತಿಯನ್ನು ನೀಡುವರೆ ಈ ಮೂಲಕ ವಿನಂತಿಸಲಾಗಿದೆ. ಯಾರೋ ಹೇಳಿರೋದು? ಯಾರೋ? VD ಅಂತೋಣಿ ಬೆಳ್ತಂಗಡಿ ಪೊಲೀಸ್ ಠಾಣೆ. ಡೇಟ್ 300 ರೂಪಾಯಿ. ಈಗ ಮಹೇಶ ಸ್ಟೋರಿ ಕಟ್ಟಪ್ಪೊಂದು. ನೀನು ಅಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಿ, ಹೋಗುವಾಗ ಧರ್ಮಸ್ಥಳದ ಅವರು ಓಡಿಸ್ಕೊಂಡು ಬರ್ತಾ ಇದ್ರು. ಏನಂತ ಕೇಳಿದ್ರೆ ಅವ್ರು ಹೇಳಿದ್ರು, ಇವನು ಪದ್ಮಲತಾ ಕೇಸಲ್ಲಿ ಮತ್ತೆ ವೇದವಲ್ಲಿ ಕೇಸಲ್ಲಿ ನಾರಾಯಣ ಕೇಸಲ್ಲಿ ಕಣ್ಣಾರೆ ಕಂಡು ಝೂಮ್ ನೋಡಿದವನು ಐ ವಿಟ್ನೆಸ್ಸು. ನಾನು ನೋಡಿದರೆ ಅವನ ತಲೆಗೆ ಹೊಡಿತಾ ಇದ್ರು, ಅವನು ಐ ವಿಟ್ನೆಸ್ ಆಗಿದ್ದ. ಅವನನ್ನು ನನ್ನ ಎದುರುಗಡೆ ಕೊಂದು ತಗೊಂಡೋಗ್ಬಿಟ್ಟು ದಫನ್ ಮಾಡಿದ್ರು ಅಂತ ಹೇಳು. ನಾವು ವಾಟ್ಸಪ್ ಅವರು, ಫೇಸ್ಬುಕ್ ಅವರು, ಯೂಟ್ಯೂಬ್ ಅವರು, ವಾವ್ ಮಹೇಶಣ್ಣ ಎಷ್ಟು ಇನ್ವೆಸ್ಟಿಗೇಷನ್ ಮಾಡವ್ರೆ ಅಂತ ಒಪ್ಕೋತೀವಿ ಆ್ಯಂಡ್ ನಂಬ್ತೀವಿ. ಇಲ್ಲ, ತೋರ್ಸಪ್ಪ ಈ ಅನಾಥ ಶವಗಳನ್ನು ನಿಮ್ಮ ಅಪ್ಪನ ಮನೆಯಲ್ಲಿ ಎಲ್ಲಿ, ಹೆಂಗೆ, ಎಲ್ಲಿ ಹೂಳ್ತಾ ಇದ್ರು, ಯಾಕೆ ಹೂಳ್ಬೇಕಾಗಿತ್ತು ನೋಡೋ. ಧರ್ಮಸ್ಥಳದ ಗ್ರಾಮಸ್ಥರಾಗಲಿ ಸ್ವಲ್ಪ ನಮಗೆ ಅರಿವಿದ್ದ ಯಾರಾದರೂ ಹೇಳಿ. ಕರೆಕ್ಟ್? ಸ್ಟಿಲ್ ಯು ವಾಂಟ್ ಟು ಸಿ ಸಮ್ ಡಾಕ್ಯುಮೆಂಟ್ಸ್? ಸ್ಟಿಲ್ ಯು ಡೋಂಟ್ ಬಿಲೀವ್? ನಿಮಗೆ ಇನ್ನೂ ಕಾಮನ್ ಸೆನ್ಸ್ಗೆ ತಲೆಗೆ ಬರಲ್ವಾ? ಲೆಟ್ ಅಸ್ ಗೋ.
ಒನ್ ಮೋರ್ ನೋಡಿ, ಇಲ್ಲೂ ಬರೀತಾರೆ, ಇದೇ ಇಲ್ಲೂ ನಾವು ದುಡ್ಡು ಕೊಟ್ಟಿದ್ದೀವಿ ನೋಡಿ. ಹಣ ಮುಟ್ಟಿದ್ದಕ್ಕೆ 350 ರೂಪೀಸ್ ಬಾಪ್ತು ಕೊಟ್ಟಿದ್ದೀವಿ. 2001 ಗಿವನ್ ದುಡ್ಡು ಕೊಟ್ಟಿದ್ದೀವಿ. ಆಯ್ತಾ? ಸ್ಟೋರಿ ಕೇಳಲ್ಲ? ಸ್ಟೋರಿ ಏನಿದೆ ಇದು ಇಂಟ್ರೆಸ್ಟಿಂಗ್. ಅಣ್ಣ ನಂಬಿ ಪವರ್ ಟಿವಿ SIT ಅನ್ನು ಪ್ಲೀಸ್. ಧರ್ಮವನ್ನು ಹಾಳಾಕ್ಲಿಕ್ಕೆ ಬಿಡಬೇಡಿ, ಸಮಾಜಮುಖಿ ಕೆಲಸಗಳನ್ನು ಹೊಡಿಲಿಕ್ಕೆ ಬಿಡಬೇಡಿ. ನಮ್ಮಲ್ಲೇ ತಂದಿಟ್ಟು ನಮ್ಮ ಧರ್ಮವನ್ನೇ ಹಾಳಾಗುವವರನ್ನು ಸಹಿಸ್ಕೋಬೇಡಿ ಹೇಳ್ತಾ ಈ ಲೆಟ್ರನ್ನು ಓದಿ ನೋಡಿ. ಕಾರ್ಯದರ್ಶಿಯವರು ಧರ್ಮಸ್ಥಳ ಗ್ರಾಮ ಪಂಚಾಯತ್, ಸೇಮ್ ಠಾಣಾಧಿಕಾರಿ ಧರ್ಮಸ್ಥಳ ಠಾಣೆ. ತೋರಿಸ್ತೀನಿ. ವಾರಾಸುದಾರರಿಲ್ಲದ ಭಿಕ್ಷುಕ ಗಂಡಸಿನ ಶವ. ಕೇಳಿದ್ದೀರಾ ಈ ವರ್ಡನ್ನು? ನಮ್ಮ ಭೀಮನ ಬಾಯಿಂದ ಬಂದಿದೆ ಅಂತ ಹೇಳಿದ್ದನ್ನು ಇದೇ ಹೋರಾಟಗಾರರ, ಅನಾಗರಿಕರ ಬಾಯಲ್ಲಿ ನಾನು ಹೇಳ್ತಿರೋದಲ್ಲ. ಹೋರಾಟಗಾರರು ಹೇಳಿದ್ರೆ ಭಿಕ್ಷುಕರನ್ನು ಸಾಯಿಸ್ತಾ ಇದ್ರು ಅಂತ. ಹೌದಪ್ಪ, ಭಿಕ್ಷುಕರನ್ನು ಸಾಯಿಸ್ತಾ ಇದ್ರಾ? ಸತ್ತಿದ್ದಾನಾ? ಎಲ್ಲೂ ಹೂತಾಗಿತ್ತರು ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ ನಿಮ್ಮ ಮುಂದೆ. ಈ ಮೂಲಕ ತಮ್ಮಲ್ಲಿ ಮೇಲ್ವಿಚಾರಣೆ ವಿಷಯ ಬಗ್ಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಈ ದಿನ 16/9/2001 ಧರ್ಮಸ್ಥಳದಲ್ಲಿ KSRT ಬಸ್ ನಿಲ್ದಾಣದಲ್ಲಿ ಅಪರಿಚಿತ ಭಿಕ್ಷುಕ ಗಂಡಸು, ಓಕೆ, ಈ ಬಗ್ಗೆ ನೋಡಿ. ಯಾರು ವಾರಾಸುದಾರರಿಲ್ಲದ ಕಾರಣ ಪುನಃ ಶೇಮ್. ಯಾರು ಭಿಕ್ಷುಕರು? ಯಾರು ಹೂತಾಕಿದ್ದು? ಭೀಮನೇ ಹೂತಾಕಿತ್ತು. ಇಟ್ಸ್ ಎ ಪ್ರೂಫ್. ಭೀಮನು ಭಿಕ್ಷುಕರನ್ನು ಹೂಳುವುದರಲ್ಲಿ ಇದ್ದ ಅನ್ನೋದಕ್ಕೆ ಅವನೇ ಹೇಳಿರುವ ಕಂಪ್ಲೇಂಟಲ್ಲಿ ಇದೆ. ಭೀಮ ಹೂತಾಕಿದ ಹೆಣದ ಡಾಕ್ಯುಮೆಂಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಭಿಕ್ಷುಕರನ್ನು ಸತ್ತಿದ್ದು ಕೊಂದಿದ್ದು ವೀರೇಂದ್ರ ಹೆಗಡೆ ಫ್ಯಾಮಿಲಿ ಅಲ್ಲ, ಧರ್ಮಸ್ಥಳದವರಲ್ಲ. ಅದು ಕಂಪ್ಲೇಂಟ್ ಆಗದೆ ಹೋಗಿಲ್ಲ. ಕಂಪ್ಲೇಂಟ್ ಆಗಿದೆ, UDR ಆಗಿದೆ, ಇನ್ಕ್ವೈರಿ ಆಗಿದೆ. ಪ್ರಾಪರ್ ಪ್ರೊಸೀಜರ್ ಮೂಲಕ ಅದು ಧರ್ಮಸ್ಥಳದ ಪಂಚಾಯಿತಿಗೆ ತಲುಪಿದೆ. ಈಗ ಭೀಮ ತೋರಿಸ್ಬೇಕಲ್ಲ. 1995ರಿಂದ ಹೂಳ್ತಾ ಇದ್ದವನು ಇವನೇ ಅಲ್ವಾ? ಆ ಬಾಡಿಯನ್ನು ಎಲ್ಲಿ ಹೂತಿದ್ದಾನೆ ಅಂತ ಭೀಮ ಗೊತ್ತಿರ್ಬೋದಲ್ಲ. ಈಗ ಭೀಮ ಅಗಿಸ್ಬೇಕು, ಏನಾದರೂ ಮೇಲೆ ತೋರಿಸ್ಬೇಕು ಅನ್ನೋದು. ಆ ಭಿಕ್ಷುಕ ಇವನೇನಾ? ಅಥವಾ ವಿಠ್ಠಲ್ ಗೌಡನ ಹೋಟೆಲ್ ಹಿಂದ್ಗಡೆ ಒಂದು ರಿಪೋರ್ಟ್ ನೋಡಿದ್ದೀನಿ ನಾನು. ವಿಠ್ಠಲ್ ಗೌಡ ಯಾರೋ ತನ್ನ ಹೋಟ್ಲಲ್ಲಿರುವವರಿಗೆ ಕಪಾಳಕ್ಕೆ ಬಡ್ದ, ಅವನಲ್ಲೇ ಬಿದ್ದುಬಿಟ್ಟ. ಅವನನ್ನು ತಗೊಂಡೋಗಿ ವಿಠ್ಠಲ್ ಗೌಡ ಹೋಟ್ಲ ಹಿಂದ್ಗಡೆ ಹೂತಾಕದ ಅನ್ನುವ ಸ್ಟೋರಿನೂ ಕೇಳಿದ್ದೀನಿ. ಆ ಸ್ಕೆಲೆಟನ್ ತಲೆಬುರುಡೆ ಅದೇನಾ ಅನ್ನುವ ಡೌಟು ನನಗಿದೆ. ದ್ಯಾಟ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಈಗ ಭಿಕ್ಷುಕರನ್ನು ಕೊಂದರು. ಭಿಕ್ಷುಕರ ಹೆಣನ್ನು ಕೊಟ್ಟಿದ್ದೀವಿ. ಪ್ರೂಫ್. ದಿಸ್ ಇಸ್ ಪವರ್ SIT. ಇನ್ನೊಂದು ಹೋಗಪ್ಪ, ಇನ್ನೂ ಹೋಗುವ, ಇವರಿಗೆ ಸಾಕಾಗಲ್ಲ, ಇನ್ನೂ ಹೋಗುವ. ನೆಕ್ಸ್ಟ್ ಬರಲಿ. ಏನಿದು? ಇದರಲ್ಲೂ ಇದೆ. ಐ ಆಮ್ ಶೋಯಿಂಗ್ ಯು 2021 ಇಲ್ಲಿದೆ ನೋಡಿ, ಮಾರ್ಕ್ ಇದೆ ನೋಡಿ. ಇಲ್ಲಿ ನಂಬರ್ 5ಗೆ ಬನ್ನಿ. ಶವದಫನ ಮಾಡಲು 769 ರೂಪಾಯಿ ಕೊಡಲಾಯಿತು. ಆ ವರ್ಷ 5/11/2001 ನೇತ್ರಾವತಿಯಲ್ಲಿ ಕೊಳೆತ ಅನಾಥ ಶವದಫನ. ತೋರಿಸ್ತೀನಿ ನೋಡಿ. ರಿಸಿಟ್
761 ರೂಪಾಯಿ. ಬ್ಯೂಟಿಫುಲ್. ಯಾವುದಿದು? ನೇತ್ರಾವತಿಯಲ್ಲಿ ಸಿಗುತ್ತೆ, ಅನಾಥ ಶವ ಸಿಗುತ್ತೆ. ಅದರದ್ದು ದಫನ ಮಾಡಿದ್ದು. ಕೆಳಗಡೆ ನೋಡಿದರೆ ರಿಸಿಟ್ ಬುಕ್ 700. ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದಲ್ಲ. ಈಗ ಧರ್ಮಸ್ಥಳದಲ್ಲಿ ಕೂಗಿ ಕೂಗಿ ಹೇಳ್ತಾರೆ, ಆ ಕಡೆ ಹೋಗಬೇಡಿ, ಅದಕ್ಕೆ ಒಂದು ಜನ ಇಟ್ಟಾರೆ, ಹೋಗಬೇಕಾದ್ರೆ ಚೆಕ್ ಮಾಡಿ. ಆ ಕಡೆ ಹೋಗಬೇಡಿ, ಅಲ್ಲಿ ಗುಂಡಿ ಇದೆ, ಅಲ್ಲಿ ಸೆಳೆತ ಇದೆ, ಅಲ್ಲಿ ಸುಳಿ ಇದೆ, ಹೋಗಿ ಮುಳುಗಿದ್ರೆ ಸಾಯ್ತೀರಿ ಅಂತ ಹೇಳಿದ್ರು. ಇನ್ನೂ ಕೂಡ ಜನಗಳು ತಾವು ಮೇಲು ಅಂತ ಮೆಲ್ಲ ದಾಟಿಬಿಟ್ಟು ಹೋಗಲಿಕ್ಕೆ ಟ್ರೈ ಮಾಡ್ತಾರೆ. ಈ ಸಾವುಗಳನ್ನು ನೋಡಿದ ಮೇಲೆ ಆಡಳಿತ ಮಂಡಳಿ ಅಲ್ಲಿ ಒಂದು ಚೆಕ್ ಪೋಸ್ಟ್ ಥರನೇ ಮಾಡಿಬಿಡ್ತಾರೆ. ಅಲ್ಲಿ ವಿಡಿಯೋ ಹಾಕಿ ಕಾಯ್ತಾ ಇರ್ತಾರೆ, ಹೋಗಬೇಡಿ ಅಂತ ಬೇಡ್ತಾ ಇರ್ತಾರೆ. ಅಲ್ಲಿ ಯಾರೋ ಮುಳುಗಿ ಸತ್ತಂತಹ ಅನಾಥ ಶವವನ್ನು ಕೂಡ 769 ರೂಪಾಯಿ ಕೊಟ್ಟು ದಫನ ಮಾಡಿದ್ದಾರೆ. ಅನಾಥ ಶವ. ಇದು ಇನ್ನೊಂದು ಪ್ರೂಫ್. ಲೆಟ್ ಮೀ ಗೋ ಟು ಒನ್ ಮೋರ್ ಪೇಜ್. ತೋರಿಸ್ತೀನಿ ನಿಮಗೆ ವಿತ್ ಡಾಕ್ಯುಮೆಂಟ್ ಒಟ್ಟಿಗೆ. ಐ ವಿಲ್ ಟೇಕ್ 2001. ಇದು ನಾನು ಯಾಕೆ ಈ ವರ್ಷಗಳನ್ನೇ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅದಕ್ಕೆ ಹೇಳಿದ್ದು ಟೈಮ್ ಲೈನನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಏನಕ್ಕೆ ನಿಮಗೆ ಆ ಟೈಮ್ ಲೈನ್ಗಳನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭೀಮಾ ಬರೆದ ಕಂಪ್ಲೇಂಟ್ಗಳನ್ನು ನೀವು ನೋಡ್ತಾ ಇದ್ರಿ. ನಮ್ಮ ಭೀಮಾ ಯಾವಾಗ ಹುಟ್ಟುಕೊಂಡ, ಎಲ್ಲಿದ್ದ ಭೀಮಾ ಅಂತ ನಾವು ನೋಡ್ತಾ ಇದ್ವಿ. ಈಗ ಇಲ್ಲಿ ನೋಡಿ, ಶವ ದಫನ 2640 ರೂಪಾಯಿ. ಇದೂ ಅನಾಥ ಶವ ದಫನ ಧರ್ಮಸ್ಥಳ ಪಂಚಾಯಿತಿಯಿಂದ. ಅಂದರೆ ಭೀಮಾ ಇರುವಾಗಲೂ ಅನಾಥ ಶವಗಳು ದಫನ ಆಗಿದ್ದಾವೆ, UDR ಆಗಿದ್ದಾವೆ, ಹೆಣಗಳು ಹೂಳಲ್ಪಟ್ಟಿದೆ. ವರ್ಷಕ್ಕೆ 5, 6, 10 ಹೆಣಗಳನ್ನು ಅನಾಥ ಶವಗಳನ್ನು ಹೂಡಿದ್ರು. ನೀವೇ ಲಫಂಗಗಳು ಹೇಳಿದಾಗೆ ಇಷ್ಟರವರೆಗೆ 2006ವರೆಗೆ ಸ್ಮಶಾನ ಆಗುವವರೆಗೆ ಧರ್ಮಸ್ಥಳ ಯಾವಾಗದಿಂದ ಇರ್ಬೋದು ಅಲ್ಲಿಂದ ಇಲ್ಲಿವರೆಗೆ ವರ್ಷಕ್ಕೆ 3 ಜನ ಅನಾಥ ಶವಗಳು ಸತ್ರು. ಆ ಕಾಡಲ್ಲಿ ಹೂತರು. 100 ಅಸ್ಥಿ ಪಂಜರಗಳು ಹುಟ್ಕೊಳ್ಳೋದು ಅಂತೂ ಖಂಡಿತ ಸತ್ಯ. ಇಟ್ ಈಸ್ ನಾಟ್ ರಾಮ್ ರಹೀಮ್ ಆಶ್ರಮ. ಎಣಿಸಿದ್ರ ಯಾರಾದರೂ? ಲೆಫ್ಟಿಸ್ಟ್ಗಳ, ಕಮ್ಯುನಿಸ್ಟ್ಗಳ ಏನಾದರೂ ಡಾಕ್ಯುಮೆಂಟ್ ಇರಲಿಲ್ಲ ಅಂತ ಅನ್ಸ್ಬಿಟ್ರಾ? ಬೊಬ್ಬೆ ಎಬ್ಸಿದ್ರೆ ನಂಬ್ತಿರಾ ಜನಗಳು ಅಂತ ಅನ್ಸ್ಬಿಟ್ರಾ? ಡಾಕ್ಯುಮೆಂಟ್ಗಳು ಸತ್ತೋಗಿದ್ದೀವಿ ಅಂತ ಅನ್ಸ್ಕೊಂಡ್ಬಿಟ್ರಾ? ಜನಗಳ ಮನಸ್ಥಿತಿ ಅಂತೂ ಸತ್ತೋಗಿದೆ. ಈ ವಾಟ್ಸಪ್ಪು, ಫೇಸ್ಬುಕ್, ಯೂಟ್ಯೂಬ್ಗಳನ್ನು ನೋಡಿ ನೀವು ದಾರಿ ತಪ್ಪಿಸಿದ್ರಿ. ಡಾಕ್ಯುಮೆಂಟ್ಗಳು ಸತ್ತೋಗಿರ್ತವೆ ಅಂತ ಅನ್ಸ್ಕೊಂಡ್ಬಿಟ್ರಾ? ನಶಿಸಿ ಹೋಗಿತ್ತು ಅಂತ ಅನ್ಸ್ಕೊಂಡ್ಬಿಟ್ರಾ? ಅಥವಾ ಡ್ರಾಮಾ ಆಡಿಬಿಟ್ಟು ಪುನಃ ದಾರಿ ತಪ್ಪಿಸ್ಬಿಟ್ಟು ಜನಗಳನ್ನು ಮಜಾ ತಗೋದು ಅಂತ ಅನಿಸಿದ್ರಾ? ಧರ್ಮಸ್ಥಳಕ್ಕೆ ಲಕ್ಷಾಂತರ ಜನ ಇಟ್ಕೊಂಡು ನುಗ್ತೀರಾ? ಲೆಟ್ ಮಿ ಟೇಕ್ ಒನ್ ಮೋರ್. ಸಾಕಾಗಲ್ಲ ನಿಮಗೆ, ನನಗೆ ಗೊತ್ತಿದೆ. ಪ್ರಣಬ್ ಮೋಹಂತಿ ಅವರಿಗಾಗಲಿ ಎಲ್ರಿಗಾಗಲಿ ನೋಡಿ, ಟೇಕ್ ಐ ವಿಲ್ ಮೇಕ್ ಯುವರ್ ಡ್ಯೂಟಿ ಈಸಿ, ವೆರಿ ವೆರಿ ಈಸಿ. ನೋಡಿ ಎಷ್ಟು ಹೇಳುತ್ತೆ ನೋಡಪ್ಪ. ಇನ್ನೂ ಅನಾಥ ಶವ ಹೂಳೋರಪ್ಪ. ನೋಡಿಲಿ, ಓದಿ. ಬ್ರಾಹ್ಮಣಕೇರಿ ರಸ್ತೆ, ಧರ್ಮಸ್ಥಳ ಬ್ರಾಹ್ಮಣಕೇರಿ ರಸ್ತೆಯಲ್ಲಿ ನೋಡಿ, ಇಲ್ಲೊಂದಿದೆ ನೋಡಿ, ಅನಾಥ ಶವ ದಫನ 700 ರೂಪಾಯಿ. ಐ ವಿಲ್ ಶೋ ಯು. 700 ರೂಪೀಸ್, 700 ರೂಪಾಯಿ ಭಾರತದ ಕರೆನ್ಸಿ, ಗಾಂಧಿ ನೋಟ್ ಕೊಡಲಾಗಿತ್ತು. ಇದು ಮಹೇಶ್ ತಿಮರೋಡಿಯ ಅಪ್ಪಮ್ಮನ ಹೂತಾಗಿತ್ತಲ್ಲ, ಅಥವಾ ಮಟ್ಟಣ್ಣವರನ್ನು ಸಂಬಂಧಿನ ರೇಪ್ ಮಾಡಿ ಹೂತಾಕಿತ್ತಲ್ಲ. ಧರ್ಮಸ್ಥಳದಲ್ಲಿ ಸಿಕ್ಕಂತಹ